ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ದಕ್ಷಿಣದ ಪ್ರಬಲ ನಾಯಕನಿಗೆ ಮೋದಿ ಶಾ ಬಿಗ್ ಗಿಫ್ಟ್ ಕೊಡೋದು ಫಿಕ್ಸ್ ಆಗಿದೆ. ಒಂದನ್ನು ತಗೊಳ್ತಿದ್ದಾರೆ, ಕಿತ್ತುಕೊಳ್ತಿದ್ದಾರೆ ಅಂತ ಅನಿಸಿದ್ರು ಕೂಡ ಮತ್ತೊಂದು ಪ್ರಮುಖ ಸ್ಥಾನದಲ್ಲಿ ಕೂರಿಸುವ ಮೂಲಕ ದೊಡ್ಡ ಬಲ ತುಂಬೋದಕ್ಕೆ ತಯಾರಿ ನಡೀತಾ ಇದೆ. ಮೋದಿ ಶಾ ನೀಲಿಗಣ್ಣಿನ ಹುಡುಗ ಅಂತಾನೆ ಕರೆಸ್ಕೊಳ್ತಿರುವಂತಹ, ತನ್ನ ಸಂಘಟನಾ ಶಕ್ತಿಯಿಂದ ಇಡೀ ದೇಶದ ಗಮನ ಸೆಳೆದಿರುವಂತಹ, ಈಗ ತಮಿಳುನಾಡಿನ ರಾಜ್ಯಾಧ್ಯಕ್ಷ ಕುರ್ಚಿಯಿಂದ ಕೆಳಗಿಳಿಯಬೇಕಾಗಿರುವ ಅನಿವಾರ್ಯ ಆಗಿದೆ ಎಲ್ಲ ಪರಿಸ್ಥಿತಿ. ಅಣ್ಣಾಮಲೈ ರಾಜೀನಾಮೆ ಕೊಡೋದು ಫಿಕ್ಸ್ ಆಗಿದೆ. ಆದರೆ ಅಣ್ಣಾಮಲೈಗೆ ದೊಡ್ಡ ಹುದ್ದೆಯನ್ನು ಕೊಡೋದನ್ನು ನಿರ್ಧರಿಸಿ ಬಿಟ್ಟಿದೆ ಬಿಜೆಪಿ ಹೈಕಮಾಂಡ್. ಯಾವ ಹುದ್ದೆ ಅಲಂಕರಿಸಲಿದ್ದಾರೆ ಹಾಗಾದರೆ ಅಣ್ಣಾಮಲೈ? ಮಾಹಿತಿ ವೆರಿ ಇಂಟ್ರೆಸ್ಟಿಂಗ್ ಮಾಹಿತಿ ಒಂದನ್ನು ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಅಣ್ಣಾಮಲೈ ಅಂಥ ಸಂಘಟಕ ನಮ್ಮ ರಾಜ್ಯದಲ್ಲಿ ಇರಬಾರ್ದ ಅಂತ ಎಷ್ಟು ರಾಜ್ಯಗಳಲ್ಲಿ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರು ಅಂದ್ಕೊಂಡಿದ್ದಾರೋ ಅಷ್ಟು ಸ್ಟ್ರಾಂಗ್ ಲೀಡರ್ ಒಬ್ರು, ಇಡೀ ದೇಶದ ಗಮನ ಸೆಳೆಯುವಂಥ ಶಕ್ತಿ ಇರುವಂಥ ಲೀಡರ್ ಒಬ್ರು ಬಿಜೆಪಿಗೆ ಸಿಕ್ಕಿದ್ದಾರೆ. ಅಂಥ ಲೀಡರ್ನ ಕಳ್ಕೊಂಡ್ರೆ ಎಂಥ ಮೂರ್ಖತನ ಆಗತ್ತೆ ಅಲ್ವಾ? ಸಾಧ್ಯವೇ ಇಲ್ಲ. ಆ ಕೆಲಸ ಮೋದಿ ಶಾ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ತಮಿಳುನಾಡಿನ ಬೆಳವಣಿಗೆ ಬಹಳ ನಿರಾಶಾದಾಯಕವಾಗಿತ್ತು. ಕರ್ನಾಟಕದ ಬಿಜೆಪಿಯವರು ಕೂಡ ಬೇಜಾರು ಮಾಡ್ಕೊಂಡಿದ್ದಾರೆ ಕಾರ್ಯಕರ್ತರು. ಇಂಥ ಲೀಡರ್ನ ಕಳ್ಕೊಳ್ತಿದ್ದಾರೆ, ನಮಗಿರಬಾರ್ದಿತ್ತ ಇಂಥ ಲೀಡರ್ ಅಂತ ಕರ್ನಾಟಕದ ಕಾರ್ಯಕರ್ತರು ಬಾಯಿ ಬಿಟ್ಟು ಮಾತಾಡಿದ್ದಿದೆ. ಅಷ್ಟು ಅಣ್ಣಾಮಲೈ ಪ್ರಭಾವ ಎಲ್ಲೆಡೆ ಯುವಕರನ್ನು ಆಕರ್ಷಿಸಿದೆ. ತಮಿಳುನಾಡಿನಲ್ಲಿ ಮೋದಿ ಶಾ ಬೆರಗಾಗಿ ಹೋಗಿದ್ದಾರೆ. ಅಲ್ಲಿ ಬಿಜೆಪಿ ಕಾರ್ಯಕ್ರಮಕ್ಕೆ ಸೇರೋ ಜನ ನೋಡಿ, ವೋಟ್ ಶೇರ್ ಕೂಡ ಜಾಸ್ತಿ ಆಗಿದೆ, ಬಟ್ ಸೀಟ್ಸ್ ಅಂದುಕೊಂಡಂಗೆ ಆಗಿಲ್ಲ. ಹಾಗಂದ ಮಾತ್ರಕ್ಕೆ ಅಂತಹ ನಾಯಕನನ್ನು ಕೈ ಬಿಟ್ಟು ಬಿಡೋದ? ಯಾವುದೇ ರಾಜ್ಯಕ್ಕೆ ಹೋದರೂ ಎಲ್ಲ ಒಂದೇ ಸಲಕ್ಕಾಗ್ಬಿಡಲ್ಲ. ಮರಳಿ ಯತ್ನವನ್ನು ಮಾಡ್ತಾ ಬಿಜೆಪಿ ಭಾರತದಲ್ಲಿ ಬೆಳೆದ ರೀತಿನೂ ಕೂಡ ಹಾಗೆ ಅಲ್ವಾ, ಎಲ್ಲ ಒಂದೇ ಸಲ ಆಗ್ಬಿಡ್ತಾ. ಸೊ ತಮಿಳುನಾಡಿನಲ್ಲಿ ಭರವಸೆಯನ್ನು ಮೂಡಿಸಿರುವ ನಾಯಕ ನಿಜಕ್ಕೂ ಬದಲಾವಣೆ ತರೋಕೆ ಸಾಧ್ಯ ಇದೆ ಅಂತ ತೋರಿಸ್ಕೊಟ್ಟಿರುವಂಥ ನಾಯಕ ಅಣ್ಣಾಮಲೈ. ಆದರೆ ಯಾಕೋ ಬಹಳ ಬೇಸರದಲ್ಲಿ ಅವ್ರಿಗೆ ಒಂದಾದ್ಮೇಲೆ ಒಂದು ಸವಾಲುಗಳು ಬಿಟ್ಟು ಹೊರಟೇ ಬಿಟ್ರು ಅನ್ನೋ ಥರ ಆಯಿತು. ಮತ್ತೆ ಸ್ವಲ್ಪ ಆ್ಯಕ್ಟಿವ್ ಆದರು. AIADMK ಮೈತ್ರಿ ಕಡ್ಕೊಳ್ಳೋದಕ್ಕೆ ಅಣ್ಣಾಮಲೈ ಕಾರಣ ಆದರು. ಯಾಕಂದರೆ ಅವರು BJP ಸ್ವಂತ ಬಲದ ಮೇಲೆ ಹೋಗಬೇಕು ಅನ್ನುವಂಥ ಹಠ ಹಿಡಿದಿದ್ರು. ಹೈಕಮಾಂಡ್ ಕೂಡ ಅದಕ್ಕೆ ಒಪ್ಪಿ ಅವ್ರಿಗೆ ಬಲ ತುಂಬಿತು. ಆದರೆ ಈಗ ಅನಿವಾರ್ಯ ಆಗಿದೆ, ಎಲೆಕ್ಷನ್ ಬರ್ತಿದೆ, ವಕ್ಫು ಇನ್ನೊಂದು ಮಹತ್ವದ ಬದಲಾವಣೆಗಳನ್ನು ತರೋದಕ್ಕೆ ಹೊರಟಾಗ ಇಂಥ ಪಕ್ಷಗಳ ಬಲ ಬೇಕು. ತಮಿಳುನಾಡಿನಲ್ಲಿ ಈಗೇನು DMK ಅಧಿಕಾರ ಇದೆ, ಮುಂದಿನ ಸಲ ಬದಲಾವಣೆ ಬಯಸುವಂಥ ಸಮಯದಲ್ಲಿ AIADMKನ ದೂರ ಬಿಟ್ಟು ಬಂದೇ ಬಿಡ್ತು ಎಲೆಕ್ಷನ್ನಿಗೆ. ದೂರ ಇಟ್ಟು ಎಲೆಕ್ಷನ್ಗೆ ಹೋದರೆ BJPಗೆ ಈ ಹೊತ್ತಿಗೆ, ಈ ವರ್ಷಕ್ಕೇನೆ ಅಷ್ಟು ಸುಲಭ ಇಲ್ಲ. ಹಾಗಾಗಿ ಮರು ಮೈತ್ರಿ ಅನಿವಾರ್ಯವಾಗಿದೆ. ಲೋಕಸಭೆಯಲ್ಲಿ ಏನಾದರೂ ಮ್ಯಾಜಿಕ್ ಆಗಿದ್ರೆ BJP ರಿಸ್ಕ್ ತಗೊಳ್ತಿತ್ತು, ಬಟ್ ಅಂದ್ಕೊಂಡಂಗೆ ಆಗಿಲ್ವಲ್ಲ. ವೋಟ್ ಶೇರ್ ಇಂಪ್ರೂವ್ ಆಗಿದ್ರು, ಸೀಟ್ಸ್ ಬಂದಿಲ್ಲ. ಹಾಗಾಗಿ ಅಣ್ಣಾಮಲೈ ಈಗ ಅನಿವಾರ್ಯವಾಗಿ ಒಂದು ಹೆಜ್ಜೆ ಕೆಳಗೆ ಇಳಿಬೇಕಾಗಿ ಬರ್ತಾ ಇದೆ ಅಧ್ಯಕ್ಷ ಕುರ್ಚಿಯಿಂದ. ಇನ್ಫ್ಯಾಕ್ಟ್ ಅವರು ಮರು ಮೈತ್ರಿ ಅನಿವಾರ್ಯ ಅಂತ ಗೊತ್ತಾಗ್ತಿದ್ದ ಹಾಗೆ ನಾನೇ ಇರಲ್ಲ ಅಂತ ಹೈಕಮಾಂಡ್ ತಿಳಿಸ್ಬಿಟ್ಟಿದ್ದಾರೆ. ಪಳನಿಸ್ವಾಮಿ ಹೋದ್ರು, ಅಮಿತ್ ಶಾ ಅವ್ರ ಜೊತೆ ಮಾತಾಡ್ಕೊಂಡು ಬಂದರು. ಅವ್ರ ಕಂಡೀಷನ್ ಹಾಕಿದ್ದೆ, ಅಣ್ಣಾಮಲೈ ಇರಬಾರ್ದು ಅಧ್ಯಕ್ಷರಾಗಿ, ನಾವು ಮತ್ತೆ ಮರು ಮೈತ್ರಿ ಆಗಬೇಕು ಅಂದರೆ ಅಂತ. ಅಣ್ಣಾಮಲೈ ಅವ್ರನ್ನ ಕರೆಸ್ತಾರೆ. ಅವರೂ ಹೇಳಿದ್ದಿಷ್ಟೇ, ಖಂಡಿತ ಪಕ್ಷದ ಒಳಿತಿನ ದೃಷ್ಟಿಯಿಂದ ನೀವು ಮಾಡ್ತಾ ಇದ್ದೀರಿ ಅಂದರೆ ನಾವು ವಿರೋಧಿಸಲ್ಲ. ಆಗಲಿಲ್ಲ ನನ್ನ ಹತ್ರ, ಏನು ಮಾಡಲಿ, ನನ್ನ ಪ್ರಯತ್ನ ಮೀರಿ ನಾನು ಮಾಡಿದ್ದೀನಿ, ಇನ್ನು ಮುಂದೇನೂ ಮಾಡ್ತೀನಿ, ಬಟ್ ನಾನು ಅಡ್ಡಿಪಡಿಸಲ್ಲ ಮೈತ್ರಿಗೆ, ಆದರೆ ನಾನು ಅಧ್ಯಕ್ಷನಾಗಿ ಮುಂದುವರಿಯಲ್ಲ ಅನ್ನೋದನ್ನು ಕ್ಲಿಯರ್ ಮಾಡ್ತಾರೆ. ಹೈಕಮಾಂಡ್ ಹೇಳೋದಕ್ಕೆ ಹೊರಟಿದ್ದು, ಅಣ್ಣಾಮಲೈ ಹೇಳಿದ್ದು ಎರಡೂ ಒಂದೇ ಆಗಿತ್ತು. ಆದರೆ ಅಣ್ಣಾಮಲೈ ಅವ್ರನ್ನ ಅಷ್ಟು ಸುಲಭವಾಗಿ ಬಿಟ್ಟು ಕೊಡೋಕೆ ಸಾಧ್ಯವ? ತಮಿಳುನಾಡಿಗಾದರೂ ಅಷ್ಟೇ, ರಾಷ್ಟ್ರ ಮಟ್ಟದಲ್ಲಾದರೂ ಅಷ್ಟೇ ನೀಲಿಗಣ್ಣಿನ ಹುಡುಗನಾಗಿ ಕಾಣಿಸ್ತಿದ್ದಾರೆ ಮೋದಿ ಶಾಗೆ ಅಣ್ಣಾಮಲೈ, ಅದರಲ್ಲಿ ಡೌಟೇ ಇಲ್ಲ. ಈಗ ಪ್ರಮುಖ ಹುದ್ದೆಯೊಂದು ಒಲಿದು ಬರಲಿದೆ. ಕ್ಯಾಬಿನೆಟ್ ಮಿನಿಸ್ಟರ್ ಆಗ್ತಾರ ಅನ್ನೋ ಚರ್ಚೆ ನಡೀತಿದೆ, ಬಟ್ ಕ್ಯಾಬಿನೆಟ್ ಮಿನಿಸ್ಟರ್ ಮಾಡೋ ಸಾಧ್ಯತೆ ಬಹಳ ಕಡಿಮೆ. ಈಗ ರಾಜ್ಯ ಖಾತೆಯ ಸಚಿವರನ್ನಾಗಿ ಮಾಡುವುದಂತೂ ಫೈನಲ್ ಅಂತಾನೆ ಹೇಳಲಾಗ್ತಿರೋದು. ಆದರೆ ಪ್ರಮುಖ ಖಾತೆ ಅಮಿತ್ ಶಾ ಅವರಿಗೆ ಸಂಬಂಧಪಟ್ಟಂತೆಯೇ ಇನ್ನು ಮುಂದೆ ಅಣ್ಣಾಮಲೈ ಅವರ ಕೆಲಸವೂ ಮುಂದುವರಿಯುತ್ತೆ. ಹೇಳಿ ಕೇಳಿ ಅವರೊಬ್ಬರು ಖಡಕ್ IPS ಆಫೀಸರ್, ಅವ್ರಿಗೆ ಸಂಬಂಧಪಟ್ಟಂಥ ಖಾತೆಯೇ ಆದರೆ ಒಳ್ಳೆಯದು. ಗೃಹ ಸಚಿವರು ರಾಜ್ಯ ಖಾತೆಯ ಗೃಹ ಸಚಿವರಾಗಿ ಪಟ್ಟವನ್ನು ಅಲಂಕರಿಸಲಿದ್ದಾರೆ ಅಣ್ಣಾಮಲೈ ಅನ್ನುವಂಥ ಸುದ್ದಿಗಳು ಬರ್ತಾ ಇದ್ದಾವೆ. ಈಗ ಒಟ್ಟಿನಲ್ಲಿ ಪ್ರಮುಖ ಖಾತೆಯೊಂದು, ರಾಜ್ಯ ಖಾತೆಯೇ ಆದರೂ ಪ್ರಮುಖವಾಗಿ ಜವಾಬ್ದಾರಿ ಹೊತ್ತುಕೊಳ್ಳುವಂಥ ಖಾತೆಯೊಂದು ಸಿಗಲಿದೆ ಅಣ್ಣಾಮಲೈ ಅವ್ರಿಗೆ ಅಂತ ಮುಂದಿನ ದಿನಗಳಲ್ಲಿ ನೋಡಬಹುದು. ಈಗ ಮುರುಗನ್ ರಾಜ್ಯಸಭೆಗೆ ಆಯ್ಕೆಯಾಗಿ ಮಂತ್ರಿ ಆಗಿದ್ದಾರೆ. ತಮಿಳುನಾಡಿನಿಂದ ಒಬ್ಬರು ಮಂತ್ರಿ ಮಾಡಿದ್ದಾರೆ. ಅಲ್ಲಿ ಏನು ಗೆದ್ರೋ ಬಿಟ್ಟರೋ, ಆದರೆ ಖಂಡಿತ ಅಲ್ಲಿ ನಾವು ದಾರಿಯನ್ನು
ಮಾಡಿಕೊಳ್ಳಬಹುದು, ಅಸಾಧ್ಯವಲ್ಲ ಅನ್ನೋ ಭರವಸೆ ಇಟ್ಟು ಅಲ್ಲಿನ ಒಬ್ಬರು ಮಂತ್ರಿಯನ್ನು ಮಾಡಿಕೊಂಡಿದ್ದಾಗಿದೆ. ಕೇರಳದಲ್ಲೂ ಕೂಡ ಆಶಾಭಾವನೆ ಇದೆ ಬಿಜೆಪಿಗೆ. ಈಗಂತೂ ವಕ್ಫ್ ತಿದ್ದುಪಡಿ ಬೆನ್ನಲ್ಲೇ ಅಲ್ಲಿ ಬಹಳ ಪೂರಕವಾಗಿ ಕ್ರಿಶ್ಚಿಯನ್ಸ್ ಎಲ್ಲ ಮೋದಿಗೆ ಜೈಕಾರ ಮೊಳಗಿಸ್ತಾ ಇದ್ದಾರೆ. ಹಾಗೆ ಕಾಂಗ್ರೆಸ್ಗೆ ಇಕ್ಕಟ್ಟಿನ ಪರಿಸ್ಥಿತಿ, ಮುಸಲ್ಮಾನರದ್ದು ವಿರೋಧ, ಯಾಕಂದರೆ ತಿದ್ದುಪಡಿ ತಡೆಯೋದಕ್ಕಾಗಲಿಲ್ಲ ಅಂತ, ಕ್ರಿಶ್ಚಿಯನ್ರದ್ದು ವಿರೋಧ, ಯಾಕಂದರೆ ಇಷ್ಟು ಸಮಸ್ಯೆ ಆಗಿದ್ರು ನಮ್ಮ ಪರ ನಿಲ್ಲಿಲ್ಲ ಅಂತ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದ್ದಾರೆ. ಕೇರಳದಲ್ಲಿ ಬಿಜೆಪಿಗೆ ಇದು ಬಹಳ ದೊಡ್ಡ ಪ್ಲಸ್ ಆಗಿ ಪರಿಣಮಿಸುವಂಥ ಸಾಧ್ಯತೆ ಇದೆ. ಸೊ ದಕ್ಷಿಣದಲ್ಲಿ ದೊಡ್ಡ ಹೆಜ್ಜೆಗಳನ್ನು ಇರಿಸ್ತಾ ಹೋಗೋದಕ್ಕೆ ದಾರಿ ಓಪನ್ ಆಗ್ತಿದೆ. ತಮಿಳುನಾಡಿನಲ್ಲೂ ಕೂಡ ಈ ಎಲೆಕ್ಷನ್ ಗೇಮ್ ಚೇಂಜಿಂಗ್ ಆಗಬೇಕು ಅಂತಾನೆ ಬಯಸ್ತಿರೋದು. ಹಾಗಾಗಿ ಮರುಮೈತ್ರಿ, ಅಣ್ಣಾಮಲೈಗೆ ಕೇಂದ್ರದಲ್ಲಿ ಸ್ಥಾನಮಾನ, ರಾಜ್ಯ ಖಾತೆಯ ಸಚಿವರಾಗ್ತಾರೆ ಅಂತ ಈಗ ಬರ್ತಿರುವ ಸುದ್ದಿ. ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟರೂ ಕೂಡ ಅಣ್ಣಾಮಲೈಗೆ ಏನು ಜಾಸ್ತಿ ಅಲ್ಲ, ಹೆಚ್ಚೇನಲ್ಲ, ಅದು ಅಣ್ಣಾಮಲೈ ಸಾಮರ್ಥ್ಯಕ್ಕೆ ಅಂತಾನೆ ಬಿಜೆಪಿ ಕಾರ್ಯಕರ್ತರು ಮಾತಾಡ್ತಿರೋದು. ಪ್ರಯತ್ನ ಮಾಡಿರಬಹುದು, ಕ್ಯಾಬಿನೆಟ್ ರ್ಯಾಂಕ್ ಬಗ್ಗೆನೂ ಪ್ರಯತ್ನಗಳಾಗಬಹುದು. ಆದರೆ ರಾಜ್ಯ ಖಾತೆ ಅಂತೂ ಫಿಕ್ಸ್. ಅದರಲ್ಲೂ ಗೃಹ ಇಲಾಖೆ ಸಂಬಂಧಪಟ್ಟಂತೆಯೇ ಅವರು ಜವಾಬ್ದಾರಿ ಹೊರಲಿದ್ದಾರೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಅಲ್ಲಿ ಜಾತಿ ಲೆಕ್ಕಾಚಾರ ಕೂಡ ಗೌಂಡರ್ ಕಮ್ಯುನಿಟಿ, AIADMK ನಾಯಕ ಮತ್ತು ಇಲ್ಲಿ ಅಧ್ಯಕ್ಷ ಇಬ್ಬರೂ ಒಂದೇ ಜಾತಿಯವರಾಗ್ಬಿಟ್ರೆ ಸಮೀಕರಣ ಸರಿ ಹೊಂದಲ್ಲ. ಹಾಗಾಗಿ ಈಗ ಬಿಜೆಪಿ ಬಯಸ್ತಾ ಇರೋದು ಥೇವರ್ ಲೀಡರ್ ನಾಗೇಂದ್ರನ್ ಹೆಸರು ಕೇಳಿ ಬರ್ತಾ ಇದೆ. ಮತ್ತು ಮುರುಗನ್ ಈಗ ಮಿನಿಸ್ಟರ್ ಆಗಿದ್ದಾರಲ್ಲ, ರಾಜ್ಯ ಸಭೆಯಿಂದ ಆಯ್ಕೆಯಾಗಿ ಅವ್ರನ್ನ ಇಲ್ಲಿ ತಂದು ಅಣ್ಣಾಮಲೈ ಅವ್ರನ್ನ ಅಲ್ಲಿ ಕರ್ಕೊಂಡು ಹೋಗಬಹುದು ಅಂಥ ಲೆಕ್ಕಾಚಾರನೂ ಕಂಡು ಬರ್ತಾ ಇದೆ. ಕಾದು ನೋಡಬೇಕು ಯಾವ ಜಾತಿಗೆ ಪ್ರಾತಿನಿಧ್ಯ ಸಿಗತ್ತೆ ಅಂತ. ಗೌಂಡರ್ ಕಮ್ಯುನಿಟಿ ಎರಡೂ ಕಡೆ ಇದ್ದರೆ ಸರಿಯಲ್ಲ, ಅದು ಬೇರೆ ರೀತಿ ಸಮೀಕರಣ ಮಾಡೋಕೆ ಹೊರಟಿದೆ ಈಗ ಬಿಜೆಪಿ. ಸೊ ಅಣ್ಣಾಮಲೈ ಅವ್ರನ್ನ ಬಿಟ್ಟು ಕೊಡೋ ಮಾತೇ ಇಲ್ಲ. ಕರ್ನಾಟಕದಲ್ಲಿ ಯತ್ನಾಳ್ ಉಚ್ಚಾಟನೆ ಆಯಿತು, ತಮಿಳುನಾಡಿನಲ್ಲಿ ಅಣ್ಣಾಮಲೈ ಕೆಳಗಿಳಿಸ್ತಾರೆ, ಬಿಜೆಪಿಯಲ್ಲಿ ಇದೇನಾಗ್ತಾ ಇದೆ ಅನ್ನೋ ರೀತಿಯ ಚರ್ಚೆಗಳು ಶುರುವಾಗಿದ್ವು. ಇಲ್ಲಿಯದ್ದು ಬೇರೆ ಪರಿಸ್ಥಿತಿ, ಅಲ್ಲಿಯದ್ದು ಬೇರೆ ಪರಿಸ್ಥಿತಿ. ಅಣ್ಣಾಮಲೈ ಮತ್ತು ಇನ್ಯಾರು ನಾಯಕರನ್ನ ಹೋಲಿಕೆ ಮಾಡೋ ವಿಚಾರ ಅಲ್ಲ. ಆಯಾ ರಾಜ್ಯಕ್ಕೆ ಅವರವರ ತೂಕ ಅವರವ್ರಿಗೆ. ಕರ್ನಾಟಕದಲ್ಲಂತೂ ತಲೆನೋವಿನ ಪರಿಸ್ಥಿತಿಯಾಗಿದೆ. ಯಡಿಯೂರಪ್ಪನವರ ಬಳಿಕದ ಈ ವಾತಾವರಣ ಕಗ್ಗಂಟಾಗಿ ಪರಿಣಮಿಸಿದೆ. ಏನು ಮಾಡೋದು? ವಿಜಯೇಂದ್ರ ಮರು ಆಯ್ಕೆಯ ಅಥವಾ ಬೇರೆಯವ್ರನ್ನ ತಂದು ಕೂರಿಸೋದ? ವಿಜಯೇಂದ್ರ ಸದ್ಯಕ್ಕೆ ಮುಂದುವರೆದು 1 ವರ್ಷಕ್ಕೆ ಬದಲಾವಣೆ ಮಾಡೋದಾ? ಇದೆಲ್ಲ ನಡೀತಿರೋ ಹೊತ್ತಲ್ಲಿ ತಮಿಳುನಾಡಿನಲ್ಲಂತೂ ಬದಲಾವಣೆ ಫಿಕ್ಸ್ ಆಗಿದೆ. ತಮಿಳುನಾಡಿನಲ್ಲಿ ಅಣ್ಣಾಮಲೈನ ಈಗ ಹೇಳ್ಕೊಂಡಿದ್ದಾರೆ ಓಪನ್ ಆಗಿ, ಅವರು ನಾನು ರೇಸಲ್ಲಿಲ್ಲ, ಅಧ್ಯಕ್ಷ ರೇಸಲ್ಲಿಲ್ಲ. ಹಾಗೆ ಬಿಜೆಪಿಯಲ್ಲಿ ಸ್ಥಾನಮಾನಕ್ಕಾಗಿ ಯಾವ ನಾಯಕರು ಕಾಂಪಿಟ್ ಮಾಡಲ್ಲ, ಸ್ಪರ್ಧೆಗೆ ಇಳಿಯಲ್ಲ ಅನ್ನುವ ಮಾತನಾಡಿದ್ದಾರೆ. ಅವತ್ತು ಅಮಿತ್ ಶಾ ಮೀಟ್ ಆಗ ಬಂದ ಬಳಿಕ ಹೊರಗಡೆ ಬರ್ತಾ ಇದ್ದ ಹಾಗೆ ನನ್ನಿಂದ ಪಕ್ಷಕ್ಕೆ ಯಾವುದೇ ತೊಂದರೆ ಆಗಲ್ಲ ಅನ್ನುವ ಮಾತಾಡೋ ಮೂಲಕ ಮರುಮೈತ್ರಿ AIADMK ಜೊತೆ ಅನ್ನೋದನ್ನ ಕ್ಲಿಯರ್ ಮಾಡಿದ್ರು ಅವರು. ಇವತ್ತು ನಾನು ಅಧ್ಯಕ್ಷ ಸ್ಥಾನದ ರೇಸಲ್ಲೇ ಇಲ್ಲ ಅನ್ನೋ ಮೂಲಕ ಸ್ಟೆಪ್ ಡೌನ್ ಕ್ಲಿಯರ್ ಆಗಿದೆ. ಅಣ್ಣಾಮಲೈ ಅಧ್ಯಕ್ಷ ಕುರ್ಚಿಯಿಂದ ಕೆಳಗಿಳಿಯೋದು ಮುಂದಿನ ದಿನಗಳಲ್ಲಿ ತಮಿಳುನಾಡು ರಾಜ್ಯಕ್ಕಾದ್ರೂ ಸರಿ ಅಥವಾ ರಾಷ್ಟ್ರ ಮಟ್ಟದಲ್ಲಾದ್ರೂ ಸರಿ ಬಿಜೆಪಿಗೆ ಅಣ್ಣಾಮಲೈ ಒಬ್ಬ ಭರ್ಜರಿ ಬಲ ಇರುವ ಭವಿಷ್ಯದ ನಾಯಕ. ಅದು ತುಂಬಾ ಚೆನ್ನಾಗಿ ಗೊತ್ತು. ಮೋದಿ ಅಮಿತ್ ಶಾ ಸ್ಟ್ರಾಟಜಿಗೆ ಮ್ಯಾಚ್ ಆಗುವ, ಪರ್ಫೆಕ್ಟ್ ಮ್ಯಾಚ್ ಆಗುವಂಥ ನಾಯಕ ಅನ್ನೋದು ತುಂಬ ಚೆನ್ನಾಗಿ ಗೊತ್ತು. ಹಾಗಾಗಿ ಇಲ್ಲಿ ಡಿಮೋಷನ್ ಅಂತ ಅನಿಸಿದ್ರೂ ಕೂಡ ರಾಜ್ಯದಲ್ಲಿ ಅವರನ್ನು ಈ ರೀತಿ ಮ್ಯಾನೇಜ್ ಮಾಡಲಾಗ್ತದೆ. ಸದ್ಯದ ಪರಿಸ್ಥಿತಿಯಲ್ಲಿ ಮುಂದೆ ನೋಡಬೇಕು, ಕಾದು ನೋಡಬೇಕು. ಕೇರಳದಲ್ಲೂ ಕೂಡ ರಾಜೀವ್ ಚಂದ್ರಶೇಖರನ್ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಲಾಗಿದೆ. ಎಲ್ಲ ಕಡೆ ಒಂದಿಷ್ಟು ಸರ್ಪ್ರೈಸಿಂಗ್ ಎಲಿಮೆಂಟ್ಸ್ ನೋಡ್ತಾ ಇದ್ದೀವಿ ನಾವು ವಿವಿಧ ರಾಜ್ಯಗಳಲ್ಲಿ. ಅದರಲ್ಲೂ ದಕ್ಷಿಣದಲ್ಲಿ ಪ್ರಯೋಗ ಜೋರಾಗಿದೆ. ಈಗ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.